ಜಾತಿ ಹಣೆಪಟ್ಟಿ ಕಟ್ಟಿಬಿಟ್ರಲ್ಲ. ನಾವೇನ್ ತಪ್ಪು ಮಾಡಿದ್ವಿ? ಅದು ನಾನಿರ್ಲಿ, ಜೀವರಾಜ್ ಇರ್ಲಿ, ಸುರೇಶ್ ಇರ್ಲಿ, ಬೆಳ್ಳಿ ಪ್ರಕಾಶ್ ಇರ್ಲಿ, ದೀಪಕ್ ದೊಡ್ಡಯ್ಯನವರು ಇರ್ಲಿ, ಅಭಿವೃದ್ಧಿ ಸಲುವಾಗಿ, ಹಿಂದುತ್ವ ಸಲುವಾಗಿ ಹೋರಾಟ ಮಾಡಿದ್ವಲ್ಲ. ನಮ್ಮ ಅಭಿವೃದ್ಧಿ ನೆನಪಾಗ್ಲಿಲ್ವಲ್ಲ. ಆ ದುಃಖ ನನಗೆ ಕಾಡ್ತಾ ಇದೆ. ನೀವು ಸುಳ್ಳು ನಂಬಿದ್ರಿ, ತಾತ್ಕಾಲಿಕವಾಗಿ ಕೊಟ್ಟ ಆಸೆ ಹಿಂದೆ ಹೋದ್ರಿ. ನಿಮಗೆ ಸಿದ್ದರಾಮಯ್ಯನವ್ರ ಲೆಕ್ಕ ನೆನಪು ಮಾಡಕ್ ಬಯಸ್ತೀನಿ. ಅವ್ರ ಲೆಕ್ಕ ಏನು ಅಂತ ನಿಮಗೆ ಗೊತ್ತಾ? ಅವ್ರೆಲ್ಲ ಭಾಷಣದಲ್ಲಿ ನಾನು ಕೇಳಿದ್ದೇನೆ, ನಾನು ಕೊಟ್ಟೆ ಜೋರಾಗಿ ಎದೆ ಬಡ್ಕೊಂಡು ಹೇಳ್ತಾರೆ, ನಾನು ಕೊಟ್ಟೆ ಅಂತ. ಯಾರ ಹತ್ರ ಕಿತ್ತು ಕೊಟ್ರು ಅಂತ ನಿಮ್ಗೇನಾದ್ರು ಗೊತ್ತಿದ್ಯಾ? ನಾನು ಕೈ ಎತ್ಸೋದಿಲ್ಲ. ಯಾರ್ಯಾರು ಸಾಯಂಕಾಲ ಆಗ್ತಿದ್ದಂಗೆ ಒಂದು ಕ್ವಾರ್ಟರ್ ತಗೋತೀರಿ ಅಂತ ಕೈ ಎತ್ಸಲ್ಲ. ಕಷ್ಟ ಎತ್ತದು. ಒಂದು ಕ್ವಾರ್ಟ್ರಿಗೆ ಬಂದ ತಕ್ಷಣ 50 ರೂಪಾಯಿ ಜಾಸ್ತಿ ಮಾಡಿದ್ರು, ಹೌದಾ ಅಲ್ವಾ? ಹೌದು ಅಂದ್ರೆ ಕೈ ಎತ್ರಿ. ಕ್ವಾರ್ಟ್ರಿಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಒಂದು ಮನೆಯಲ್ಲಿ ಒಬ್ಬ ಒಂದೇ ಕ್ವಾರ್ಟರ್ ಕುಡಿತಾನೆ ಅಂತಂದ್ರೆ ತಿಂಗಳಿಗೆ 1,500 ಬಂತು. 2 ಕ್ವಾರ್ಟರ್ ಕುಡಿದ್ರೆ 3,000. 2 ಜನ ಕುಡಿಯೋರಿದ್ರೆ ನೆಂಟರು ಬಂದ್ರು ಅಂತ ತಗೊಬಂದ್ರೆ ಹೇಳ್ತಾಯಿ, ನಿಮ್ಮ ಯಜಮಾನರು ಜೋಬಿಗೆ ಕತ್ರಿ ಹಾಕಿ ನಿಮಗೆ 2,000 ರೂಪಾಯಿ ಕೊಟ್ಟು ನಾನು ಕೊಟ್ಟೆ ಅಂದ್ರೆ ಯಾರಪ್ಪನ ಮನೆಗೆ ಕೊಟ್ರು? ಅಲ್ಲ, ಈಗ ಅಕ್ಕಿದ ಹೇಳಿದ್ರು ನರೇಂದ್ರ ಮೋದಿ ಅವರು ಕೊಡ್ತಿರುವಂತ 5 kg ಅಕ್ಕಿಯಲ್ಲೇ ಕಡಿತ ಮಾಡ್ತಿದ್ದಾರೆ ಹೊರತು ಒಂದೇ ಒಂದು ಕಾಳು ಇವ್ರಿಗೆ ಒಂದು ಕಾಳು ಅಕ್ಕಿ ಇವ್ರು ಕೊಟ್ಟಿಲ್ಲ. ಅಕ್ಕಿ ಯಾರು ಕೊಡ್ತಿರೋದು? ಯಾರು ಕೊಡ್ತಿರೋದು ಅಕ್ಕಿ? ಮೋದಿ ಕೊಡ್ತಿರೋ ಅಕ್ಕಿ. ನಾನು ಕೊಟ್ಟೆ ಅಂತ ಹೇಳ್ತಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು? ನನಗೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು ಅನ್ನೋದು ಕಾಂಗ್ರೆಸ್ನವರಿಗೆ ಅನ್ವಯ ಆಗುತ್ತೆ. ಸುಳ್ಳೇ ಅವ್ರ ಮನೆ ದೇವರು. ಇನ್ನ ಮುಂಚೆ ಒಂದು ಪಾಣಿಗೆ 15 ರೂಪಾಯಿ ಇತ್ತು, ಈಗ ಒಂದು ಪಾಣಿಗೆ 25 ರೂಪಾಯಿ ಕೊಡ್ಬೇಕು. ಎಷ್ಟು ಕೊಡ್ಬೇಕು? 25 ರೂಪಾಯಿ ಕೊಡ್ಬೇಕು. ಇನ್ಕಮ್ ಸರ್ಟಿಫಿಕೇಟ್ ತಗೊಳ್ಬೇಕು ಅಂದ್ರೆ ಮುಂಚೆ 15 ರೂಪಾಯಿ ಕೊಟ್ಟರೆ ಸಾಕಿತ್ತು, ಈಗ 50 ರೂಪಾಯಿ ಕೊಡ್ಬೇಕು. ಈಗ 20 ರೂಪಾಯಿ ಸ್ಟಾಂಪ್ ಪೇಪರ್ ಇದ್ರೆ ಸಾಕಿತ್ತು, ಇಲ್ಲ 100, 200, 500. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ವೆಹಿಕಲ್ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ರು. ಮುಂಚೆ ಹೊಸ ಬೋರ್ವೆಲ್ ಕೊಡಿಸಿದ್ರೆ 10,000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ TC ಮತ್ತು ಲೈನ್ ಹಾಕೋ ಜವಾಬ್ದಾರಿ ಮೆಸ್ಕಾಂನವ್ರದಿತ್ತು. ಈಗ TCಗೆ ನೀವೇ ದುಡ್ಡು ಕಟ್ಟಬೇಕು, ಕಂಬಕ್ಕೂ ನೀವೇ ದುಡ್ಡು ಕಟ್ಟಬೇಕು, ಕರೆಂಟ್ ಲೈನಿಗೂ ನೀವೇ ದುಡ್ಡು ಕಟ್ಟಬೇಕು. 3 ಲಕ್ಷ 4 ಲಕ್ಷಕ್ಕೆ ಕಡಿಮೆ ನೀವು ಕಲೆಕ್ಷನ್ ತಗೊಳಕ್ಕಾಗಲ್ಲ. ಇದನ್ನ ನೀವು ಪಿಕ್ ಪ್ಯಾಕೆಟ್ ಅಂತೀರೋ ದರೋಡೆ ಅಂತೀರೋ? ಆ ದರೋಡೆ ಮಾಡೋ ಕೆಲಸವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈ ದರೋಡೆಕೋರರಿಗೆ ಬುದ್ಧಿ ಕಲಿಸಿ. ನಾನು ನಿಮ್ಮನ್ನು ಕೇಳ್ತೇನೆ, ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೈ ಎತ್ತಿ. ಅಮೆರಿಕದಲ್ಲಿ ಒಂದು ಇಂಜೆಕ್ಷನ್ 34,000, 2ಕ್ಕೆ 68,000, 3ಕ್ಕೆ 1,02,000. ನೀವೆಷ್ಟು ಕೊಟ್ಟಿ ದುಡ್ಡು? 1 ರೂಪಾಯಿ ಕೊಡ್ಲಿಲ್ಲ. ಮೋದಿ ಯಾವತ್ತಾರು ನಾನು ಕೊಟ್ಟೆ ಅಂತ ಎದೆ ಬಿಡ್ಕೊಂಡ್ರ? ಮೋದಿ ಕೊಟ್ಟಿದ್ದು. ನಾವಿವತ್ತು ಬದುಕಿದೀವಿ ಅಂತ ಹೇಳಿದ್ರೆ ಕಾರಣ ಯಾರು? ಮೋದಿ ಅವರ ಕಾರಣ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.